ರಾಮಲಿಂಗಾರೆಡ್ಡಿ ಮುಜರಾಯಿ ಖಾತೆ ಸಚಿವರು ಬಹಳ ಮುಖ್ಯವಾಗಿ ಇಡೀ ದೇಶಾದ್ಯಂತ ಒಂದು ಸುದ್ದಿ ಯಾವತ್ತೂ ಕೂಡ ಪದೇ ಪದೇ ಬೆಳಕಿಗೆ ಬರ್ತಾ ಇರುತ್ತೆ. ಅದೇನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಬರುವಂಥ ದುಡ್ಡು. ಈಗ ನಮ್ಮ ಕರ್ನಾಟಕದಲ್ಲಿ 10 ದೇವಸ್ಥಾನಗಳಿದೆ. ಒಂದೊಂದು ದೇವಸ್ಥಾನಗಳು ಕೂಡ 100 ಕೋಟಿಯಷ್ಟು. ಅದು ಕಟೀಲ್ ಇರ್ಬೋದು, ಕುಕ್ಕೆ ಇರ್ಬೋದು, ನಂಜುಂಡೇಶ್ವರ ಇರ್ಬೋದು, ಅಥವಾ ಇನ್ನೂ ಅನೇಕ, ಮಾದಪ್ಪ ಇರ್ಬೋದು, ಎಲ್ಲ ಕಡೆ ಅತಿ ಹೆಚ್ಚು ದುಡ್ಡು ಸಂಗ್ರಹವಾಗುತ್ತೆ. ಈ ದುಡ್ಡು ಅಂದರೆ ಕಾಣಿಕೆ ದುಡ್ಡು ಬೇರೆ ಬೇರೆ ಕೆಲಸಗಳಿಗೆ ವಿನಿಯೋಗವಾಗುತ್ತೆ ಅನ್ನುವಂಥ ಆರೋಪಗಳಿತ್ತು. ಈಗ ಮುಜರಾಯಿ ದೇಗುಲದ ದುಡ್ಡು ಆಯಾಯ ದೇವಸ್ಥಾನಗಳ ಬಳಕೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಮುಜರಾಯಿ ಇಲಾಖೆ ಆದಾಯದ ಪ್ರಶ್ನೆ ಬರೋದಿಲ್ಲ. ನಮ್ಮ ಇಲಾಖೆ ಅಡಿಯಲ್ಲಿ 34,000 ದೇವಸ್ಥಾನಗಳಿವೆ. ಅಂದರೆ ಪ್ರತಿ ಸಲ ಕೂಡ ಒಂದು ಆರೋಪಗಳು ಬರುತ್ತೆ. ಅಂದರೆ ಇದನ್ನು ನೀವು ದರ್ಗಾಕ್ಕೆ ಕೊಡ್ತೀರಿ, ಅಥವಾ ಮುಸ್ಲಿಂ ಮಸೀದಿಗಳಿಗೆ ಕೊಡ್ತೀರಿ, ಚರ್ಚ್ಗಳಿಗೆ ಕೊಡ್ತೀರಿ, ಈ ರೀತಿ ಟೀಕೆಗಳು ಬರುತ್ತೆ. ಆದರೆ ಒಂದು ಭಾಳ ಸ್ಪಷ್ಟ, 34,000 ದೇವಸ್ಥಾನಗಳಿದೆ. 34,000 ದೇವಸ್ಥಾನಗಳ ಪೈಕಿ ಎಲ್ಲ ದೇವಸ್ಥಾನಗಳಿಂದ ದುಡ್ಡು ಬರುವುದಿಲ್ಲ. ಕೆಲವು ದೇವಸ್ಥಾನಗಳು, ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು, ಆ ನಂತರ ನಂಜುಂಡೇಶ್ವರ ಸ್ವಾಮಿ ಅಥವಾ ಚಾಮುಂಡೇಶ್ವರಿ, ಇಂಥ ಕೆಲವು ದೇವಸ್ಥಾನಗಳಿಂದ ಬರುತ್ತೆ. ಅದು 34,000 ದೇವಸ್ಥಾನಗಳಿಗೆ ಕೂಡ ಎಲ್ಲಿ ಕಡಿಮೆ ಇದೆ ಅಲ್ಲಿ ಕೂಡ ಮ್ಯಾನೇಜ್ ಆಗುತ್ತೆ. ಈಗ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಇದು ಲೇಟೆಸ್ಟ್ ಸುದ್ದಿ ರಾಮಲಿಂಗಾರೆಡ್ಡಿ ದೇವಸ್ಥಾನದ ಬಗೆಗಿನ ವಿಚಾರದಲ್ಲಿ. ಕೂಡ ನಮ್ಮಲ್ಲಿರ್ತಕ್ಕಂಥ 34,000 ದೇವಸ್ಥಾನಗಳು, ಯಾವ ದೇವಸ್ಥಾನಕ್ಕೆ ಹುಂಡಿನಲ್ಲಿ ಹಣ ಬರುತ್ತೆ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರುತ್ತೆ. ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹಣ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ. ಆದರೆ ಹುಂಡಿ ಈಗ ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಹೆಚ್ಚಾಗಿ ಬಂದಿದೆ. ಆ ಹಣ ಆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಸೀಮಿತ, ಬೇರೆ ಎಲ್ಲೂ ಕೂಡ, ಬೇರೆ ದೇವಸ್ಥಾನಕ್ಕೂ ಕೂಡ ನಾವು ಕೊಡುವಾಗಿಲ್ಲ. ಅದನ್ನು ಒಟ್ಟಲ್ಲಿ ಹೆಚ್ಚು ದೇವಸ್ಥಾನಗಳಿಗೆ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಓಡಾಟ ಕೂಡ ಸಫಿಷಿಯೆಂಟಾಗಿ ಜಾಸ್ತಿ ಆಗಿದೆ. ನಮ್ಮಲ್ಲಿರ್ತಕ್ಕ